ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯಿತು ಮಲ್ಲಪ್ಪ ಜೋತಾವರು. ಆಲ್ರೆಡಿ BDCC ಬ್ಯಾಂಕ್ ಮೇಲೆ ಸಾಕಷ್ಟು ನಾವು ವಿಡಿಯೋಗಳನ್ನು ಮಾಡಿಬಿಡ್ತಾ ಇದ್ದೀವಿ. ಯಾಕೆಂತಂದರೆ ಇನ್ನಷ್ಟು ಡೆಮೋಕ್ರಸಿ ಅದು ಪ್ರಜಾಪ್ರಭುತ್ವ ನೆಲೆಗಟ್ಟಿನಲ್ಲಿ ಚುನಾವಣೆಗಳಾಗಲಿ ಅನ್ನುವಂಥದ್ದು, ಮತ್ತು ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಸದಸ್ಯರಾಗಿರ್ಬೋದು, ವೋಟರ್ ಅದರ ಮತದಾರರಾಗಿರ್ಬೋದು, ಜೊತೆಗೆ ಕಾಂಪಿಟೇಷನ್ ಮಾಡುವವರು ಸಹಿತ ಇದರ ಪೂರ್ತಿಯಾಗಿ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಯಾಕಂದರೆ ಬೆಂಗಳೂರು ಬಿಟ್ಟರೆ ನಂತರ ದೊಡ್ಡ ಜಿಲ್ಲಾ ಇವತ್ತು ಬೆಳಗಾವಿ, ಮತ್ತು ಬೆಳಗಾವಿ ಜಿಲ್ಲೆಯ ಮೇಲೆ ಇಡೀ ರಾಜ್ಯದ ಕಣ್ಣು, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಆಲ್ರೆಡಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ಮಟ್ಟದಲ್ಲೇ ಬೆಳ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿ ಬೆಳ್ಕೊಳ್ಳೋದು ಆ ಮಾತು ಬೇರೆ. ಆದರೂ ಅವರಲ್ಲೇ ಅತಿ ಹೆಚ್ಚು ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಟರ್ ಆಗಿರುವಂಥವರು ಸತೀಶ್ ಅವರು, DKಶಿ ಅವರ ಪಕ್ಕ ಎದುರಾಳಿ. ಹೀಗಾಗಿ ಇಲ್ಲಿ ಏನು ನಡೀತದೆ, ಏನು ಆಗ್ತದೆ ಅನ್ನೋದು ಬಹಳ ಮುಖ್ಯ ಅದ. ಈ ದಿಶೆಯಲ್ಲಿ ಈಗ 3 ಸಂಸ್ಥೆಗಳು ಈಗಾಗಲೇ BDCC ಬರ್ತಾಯಿದೆ. ಇನ್ನು ಹೀರಾ ನಮ್ಮ ಜೊಲ್ಲೆ ಮತ್ತು ಪಾಲ್ಚನ್ ಜಾರಕಿಹೊಳಿ ಅವರ ವಶ ಬಂದಿತ್ತು, ಅಲ್ಲಿ ಮೆಂಬರ್ಸ್ ಮಾಡಿದರು ನಿರ್ದೇಶಕರು. ಆದರೆ ಈಗ ಮತ್ತು ಈ EB ಪಾಟೀಲರು ಮತ್ತು ನಮ್ಮ ರಮೇಶ್ ಕತ್ತಿ ಅವ್ರ ಕಡೆಗೆ ಹೋಗ್ಯದಂತೇಳಿ ವಾರ್ತೆಗಳಿದ್ದಾವೆ. ಈಗ ಮುಂದೆ ಬರುವ ಚುನಾವಣೆ ಅಂತಂದ್ರೆ ಹುಕ್ಕೇರಿಯ ಆ ವಿದ್ಯುತ್ ಸಹಕಾರಿ ಸಂಘದ್ದು ಇದು ಈ ಒಂದು ರೀತಿ ಪ್ರತಿಷ್ಠೆಯ ಕಣ ಆಗಿಬಿಟ್ಟದೆ ಇವರಿಗೆ, ಕತ್ತಿಯವ್ರಿಗೆ ಮತ್ತು ಜಾರಕಿಹೊಳಿ ಅವರಿಗೆ. 30 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ, ನಡೆಸ್ಕೊಂಡು ಬಂದಿದ್ದಾರೆ, ಲಾಭದಲ್ಲಿದೆ ಅನ್ನುವಂಥದ್ದು ಒಂದು ಸಾಮಾನ್ಯ ನಂಬಿಕೆ ಇತ್ತು. ಬಟ್ ಅಲ್ಲೂ ಅವ್ಯವಹಾರಗಳಾಗಿದ್ದಾವೆ ಅನ್ನೋದು